ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹುಟ್ಟುಹಬ್ಬಕ್ಕೆ ಇನ್ನು 2 ದಿನ ಬಾಕಿ ಇದೆ. ಆದರೆ ಈಗಾಗಲೇ ಸೆಲೆಬ್ರೇಷನ್ ಶುರುವಾಗಿ ಬಿಟ್ಟಿದೆ. ಶಿವಣ್ಣನ ಮುಂದಿನ ಸಿನಿಮಾಗಳ ಚಿತ್ರತಂಡಗಳಿಂದ ಸರ್ಪ್ರೈಸ್ಗಳು ಒಂದೊಂದಾಗಿ ಹೊರಬರ್ತಿದೆ. ಸದ್ಯ ಭೈರವನ ಕೊನೆ ಪಾಠ ಸಿನಿಮಾದ ಖಡಕ್ ಪೋಸ್ಟರ್ಗಳು ಹೊರಬಂದಿದೆ. ಸಪ್ತಸಾಗರದಾಚೆ ಎಲ್ಲೋ ಸರಣಿ ಬಳಿಕ ಹೇಮಂತ್ ರಾವ್ ಕಟ್ಟಿಕೊಡುತ್ತಿರುವ ಸಿನಿಮಾ ಭೈರವನ ಕೊನೆ ಪಾಠ. ಶಿವಣ್ಣ ಹೇಮಂತ್ ಕಾಂಬಿನೇಷನ್ ಇನ್ನಿಲ್ಲದ ನಿರೀಕ್ಷೆ ಹುಟ್ಟುಹಾಕಿದೆ. ಅದಕ್ಕೆ ತಕ್ಕಂತೆ ವಿಭಿನ್ನ ಟೈಟಲ್ನಲ್ಲಿ ಹೊಸ ಸಿನಿಮಾ ನಿರ್ಮಾಣವಾಗಲಿದೆ. ಅಧಿಕೃತವಾಗಿ ಪೋಸ್ಟರ್ ಟೈಟಲ್ ಸಮೇತ ಸಿನಿಮಾ ಘೋಷಣೆ ಆಗಿದೆ. ಈ ವರ್ಷದ ಅಂತ್ಯಕ್ಕೆ ಸಿನಿಮಾ ಸೆಟ್ಟೇರಲಿದೆ. ಸದ್ಯ ರಿವೀಲ್ ಆಗಿರುವ ಪೋಸ್ಟರ್ಗಳು ಅಭಿಮಾನಿಗಳ ಮನಗೆದ್ದಿದೆ. ವಯಸ್ಸಾದ ಸೋಲ್ಜರ್ ಭೈರವನನ್ನ ಕಂಡು ಸಿನಿರಸಿಕರು ಹುಬ್ಬೇರಿಸಿದ್ದಾರೆ. ಜಬರ್ದಸ್ತ್ ಪೋಸ್ಟರ್ ನೋಡಿ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ. ಶಿವಣ್ಣ ದಟ್ಟವಾದ ಬಿಳಿಗಡ್ಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಪೋಸ್ಟರ್ಗಳು ಇದು ಐತಿಹಾಸಿಕ ಕಥಾಹಂದರ ಹೊಂದಿರುವ ಸಿನಿಮಾ ಎನ್ನುವುದು ಸಾರಿ ಹೇಳುವಂತಿದೆ. ಒಂದು ಪೋಸ್ಟರ್ನಲ್ಲಿ ಬಹಳ ವಯಸ್ಸಾದ ಭೈರವನನ್ನ ನೋಡಬಹುದು. ಮತ್ತೊಂದರಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ನಲ್ಲಿ ಸ್ಟೈಲಿಶ್ ಆಗಿ ಹಳೆ ಕಾಲದ ಟೆಲಿಸ್ಕೋಪ್ ಹಿಡಿದ ಭೈರವನ ದರ್ಶನವಾಗಿದೆ. ಸಾಮಾನ್ಯವಾಗಿ ಸಮುದ್ರಯಾನದ ವೇಳೆ ಇಂತಹ ಟೆಲಿಸ್ಕೋಪ್ಗಳನ್ನು ಬಳಸುತ್ತಿದ್ದರು. ಇನ್ನು ಸೈನಿಕರಂತೆ ಕಾಣುವ ಭೈರವನ ಲುಕ್ಕು, ಬತ್ತಳಿಕೆ ಬಾಣ ಎಲ್ಲವೂ ಇದು ದಶಕಗಳ ಹಿಂದಿನ ಕತೆ ಎನ್ನುವುದನ್ನು ಸಾರಿ ಹೇಳುವಂತಿದೆ. ಇಂಟ್ರೆಸ್ಟಿಂಗ್ ಏನೆಂದರೆ ಈ ಪೋಸ್ಟರ್ನಲ್ಲಿ ಹಂಪಿಯ ಕಮಲ ಮಹಲ್ ನೆನಪಿಸುವ ಕಟ್ಟಡವನ್ನು ನೋಡಬಹುದು. ಹಾಗಾಗಿ ಹಂಪಿಯ ಹಿನ್ನೆಲೆಯಲ್ಲಿ ಏನಾದರೂ ಕತೆ ಹೇಳುತ್ತಿದ್ದಾರಾ ಎನ್ನುವ ಲೆಕ್ಕಾಚಾರ ಕೆಲವರದ್ದು. ಭೈರವ ಯಾವುದೋ ರಾಜ್ಯದ ಸೇನಾಪತಿ ರೀತಿ ಕಾಣುತ್ತಿದ್ದಾನೆ ಎಂದು ಕಮೆಂಟ್ ಮಾಡುವವರೂ ಇದ್ದಾರೆ. ಒಟ್ಟಾರೆ ಹಳೆಯ ನೌಕಾದಳದ ಸೈನಿಕ ಭೈರವನ ಕತೆ ಇದು ಎಂದು ಕೆಲವರು ಊಹಿಸುತ್ತಿದ್ದಾರೆ. ನಿರ್ಮಾಪಕ ವೈಶಾಖ್ ಜೆ ಗೌಡ ಭೈರವನ ಕೊನೆಪಾಠ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಮೂಡಿಬರಲಿದೆ. ಕನ್ನಡ ಸೇರಿದಂತೆ ದಕ್ಷಿಣದ 4 ಭಾಷೆಗಳಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ, ಸಪ್ತಸಾಗರದಾಚೆ ಎಲ್ಲೋ ಹೀಗೆ ಪ್ರತಿ ಚಿತ್ರಕ್ಕೂ ವಿಭಿನ್ನ ಟೈಟಲ್ಗಳನ್ನು ಹೇಮಂತ್ ಇಟ್ಟಿದ್ದರು. ಇದೀಗ ಭೈರವನ ಕೊನೆ ಪಾಠ ಎನ್ನುವ ಟೈಟಲ್ ಮೂಲಕ ಮತ್ತೆ ಕುತೂಹಲ ಕೆರಳುವಂತೆ ಮಾಡಿದ್ದಾರೆ. ಈ ಹಿಂದೆ ಟೈಟಲ್ ಪೋಸ್ಟರ್ನಲ್ಲಿ ಬೆಟ್ಟದ ನಡುವೆ ಗಿಡದಲ್ಲಿ ಅರಳಿದ ಹೂವಿನ ಸುತ್ತ ಬಾಣಗಳನ್ನು ಇರುವುದನ್ನು ತೋರಿಸಲಾಗಿತ್ತು. ಹೂವು ಶಾಂತಿ, ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಚಿತ್ರದಲ್ಲಿ ಒಂದು ಪ್ರೀತಿಯ ಕತೆ ಕೂಡ ಇರಲಿದೆ ಎನ್ನುವುದು ಗೊತ್ತಾಗುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.